ಮೊನ್ನೆ ಅಷ್ಟೇ 5, 8, 9, 10, 11ನೇ ತರಗತಿಗಳಿಗೆ ಬೋರ್ಡ್ ಎಕ್ಸಾಮ್ ನಡೆಸಬಹುದು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ನೀಡಿತ್ತು. ಇದೀಗ ಅದರ ಫಲಿತಾಂಶ ಪ್ರಕಟಣೆಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ. 5, 8, 9, 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಗೆ ಅಸ್ತು ಅಂತ ಹೇಳಿ ಹೈಕೋರ್ಟ್ ಸಮ್ಮತಿಯನ್ನ ಸೂಚಿಸಿತ್ತು. ಆದರೆ ಇದೀಗ ಹೈಕೋರ್ಟ್ನ ಆದೇಶಕ್ಕೆ ತಡೆ ನೀಡಿದೆ ಸುಪ್ರೀಂ ಕೋರ್ಟ್. ಸದ್ಯ ಯಾವುದೇ ಶಾಲೆಗಳು ಕೂಡ ಫಲಿತಾಂಶ ಪ್ರಕಟಣೆ ಮಾಡಬಾರದು ಅಂತ ಹೇಳಿ ಕೋರ್ಟ್ ಆದೇಶವನ್ನ ನೀಡಿದೆ. ಮುಂದಿನ ಆದೇಶದವರೆಗೂ ಕಾಯುವಂತೆ ಸುಪ್ರೀಂ ಸೂಚನೆಯನ್ನ ಕೂಡ ನೀಡಿದೆ. ಅಲ್ಲಿಗೆ ಗೊಂದಲ ಮತ್ತೆ ಮುಂದುವರಿತಾ ಇದೆ. ಈ 5, 8, 9 ಹಾಗೆ 11ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲಾ ವ್ಯಾಪ್ತಿಯಲ್ಲೇನೆ ಪರೀಕ್ಷೆಯನ್ನ ನಡೆಸಬೇಕಾ ಅಥವಾ ಬೋರ್ಡ್ ಮಟ್ಟದಲ್ಲಿ ಪರೀಕ್ಷೆಯನ್ನ ನಡೆಸಬೇಕಾ? ಹೈಕೋರ್ಟ್ನಿಂದ ಆದೇಶ ಬಂದ ನಂತರದಲ್ಲಿ ಒಂದಷ್ಟು ಗೊಂದಲಗಳು ಪರಿಹಾರ ಆಯಿತು ಅಂತ ಹೇಳಿ ನಿಟ್ಟುಸಿರನ್ನ ಬಿಟ್ಟಿದ್ರು ವಿದ್ಯಾರ್ಥಿಗಳು ಹಾಗೆ ಪೋಷಕರು. ಆದರೆ ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿತ್ತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶಕ್ಕೆ ತಡೆ ಒಡ್ಡಿ ಆದೇಶವನ್ನ ನೀಡಿದೆ. 5, 8 ಮತ್ತೆ 9ನೇ ತರಗತಿಯ ಪರೀಕ್ಷೆಯನ್ನ ಸರ್ಕಾರ ಬಹಳ ಚಾಲೆಂಜ್ ಆಗಿ ತಗೊಂಡು ಏನು ಪರೀಕ್ಷೆಯನ್ನು ನಡೆಸಿತ್ತು ಅದು ಹಸಿದ್ದು. ಸೊ ಅದರ ಫಲಿತಾಂಶವನ್ನು ಪ್ರಕಟಿಸಬಾರದು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟಿನ ಮಧ್ಯಂತರ ತೀರ್ಪನ್ನು ನೀಡಿದೆ. ಸೊ ನಾನು ಇಲಾಖೆಗೆ ತಿಳಿಸೋದಕ್ಕೆ ಬಯಸ್ತೀನಿ ಏನಂತಂದರೆ, ಕಳೆದ 6 ತಿಂಗಳಿಂದ ನಾವು ಇಲಾಖೆಯಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯಮಾಡಿ ಶಿಕ್ಷಣ ನೀತಿ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ರೂಪಿಸಿದ್ದು ಈ ಹಿಂದಿನ UPA ಸರ್ಕಾರ. ಸೊ ನಿಮ್ಮದೇ ಸರ್ಕಾರ RTI ಕಾಯ್ದೆಯನ್ನು ಜಾರಿಗೊಳಿಸಿದಂಥದ್ದು. RTI ಕಾಯ್ದೆಯನ್ನು ಉಲ್ಲಂಘಿಸಿ ಈ ಪರೀಕ್ಷೆಯನ್ನು ನೀವು ಮಾಡ್ತಾ ಇದ್ದೀರಾ. ಆಮೇಲೆ ಆ ಚಿಕ್ಕ ಮಕ್ಕಳುಗಳಿಗೆ ನೀವು ಪರೀಕ್ಷೆಯನ್ನು ಮಾಡಿ ಸಾಧಿಸೋದಾದ್ರೆ ಏನು ಅನ್ನೋದನ್ನು ಹೊಸ ಕರ್ನಾಟಕ ಭಾಳ ಸರಿ ಅದನ್ನು ಪ್ರಶ್ನೆಯನ್ನು ಮಾಡಿತ್ತು. ಸೊ ಅದನ್ನು ಹೈಕೋರ್ಟಲ್ಲಿ ಇವರ ಏನು ಆ ನಿರ್ಧಾರಯುಕ್ತ ಪರೀಕ್ಷೆ ಮಾಡಬೇಕು ಅನ್ನೋ ನಿರ್ಧಾರದ ವಿರುದ್ಧವಾದ ತೀರ್ಪು ಬಂದಿತ್ತು. ಅದನ್ನು ಮತ್ತೆ ಮೇಲ್ಮನವಿ ಸಲ್ಲಿಸಿಬಿಟ್ಟು ಅವರ ಪರವಾದ ತೀರ್ಪನ್ನು ಬರುವಾಗಾಗಿತ್ತು. ಅದರ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಸುಪ್ರೀಂ ಕೋರ್ಟಿನ ಎಕ್ಸಾಮು ಹಸಿದು ಎಕ್ಸಾಮನ್ನು ಮಾಡಬಾರ್ದು ಅಂತ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಮತ್ತೆ ಅಗೇನ್ ಹೈಕೋರ್ಟಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಎಕ್ಸಾಮನ್ನು ನಡೆಸುವಂತಹ ಪರ್ಮಿಷನನ್ನು ತಗೊಂಡು ಕಂಟಿನ್ಯೂಯಸ್ ಆಗಿ SSLC ಎಕ್ಸಾಮಿನ ಜೊತೆಗೆ ಈ ಪರೀಕ್ಷೆಯನ್ನು ಮಾಡಿಬಿಟ್ಟು ವ್ಯಾಲ್ಯೂಯೇಷನ್ಸನ್ನು ಕೂಡ ಅದು ಒಂದು ಪ್ರಾಮಾಣಿಕ ರೀತಿಯಲ್ಲಿ ವ್ಯಾಲ್ಯೂಯೇಷನ್ಸ್ ಇರಲಿಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಆ ವ್ಯಾಲ್ಯೂಯೇಷನ್ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬಿಸಿಲಿನ ಝಳ ಯಾವ ಮಟ್ಟಿಗಿದೆ ಅಂದರೆ ಮಧ್ಯಾಹ್ನ ಆಗ್ತಾ ಇದ್ದಂತೆ ರಸ್ತೆಗೆ ಇಳಿಯೋದೇ ಕಷ್ಟ ಅನ್ನೋ ರೀತಿಯ ಪರಿಸ್ಥಿತಿ. ಇದು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಕಾಡು ಪ್ರಾಣಿಗಳಿಗೂ ಕೂಡ ಬೇಸಿಗೆಗಾಲದ ಬಿಸಿ ಯಾವ ಪ್ರಮಾಣಕ್ಕೆ ತಟ್ಟಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿಗ್ತಾ ಇದೆ. ಬಿಸಿಲಿಗೆ ತತ್ತರಿಸಿ ಬಾವಿಯಲ್ಲೇ ವಾಸ್ತವ್ಯ ಹೂಡಿದೆ ಕಾಳಿಂಗ ಸರ್ಪ. ಬಾವಿಯಲ್ಲೇ ಠಿಕಾಣಿ ಹೂಡಿದೆ ಕಾಳಿಂಗ. ಬೃಹತ್ ಗಾತ್ರದ ಕಾಳಿಂಗವನ್ನ ಕಂಡು ಜನ ಹೌಹಾರಿದ್ದಾರೆ. ಶಿರಸಿಯಲ್ಲಿ ನಡೆದಿರೋ